ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ನಾನು ನಿಮ್ಮ ರೀಡಿಂಗ್ ಮಾಡ್ತಾ ಇದ್ದೀನಿ. ಆಫ್ಟರ್ ಸೋ ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಐ ವಾಸ್ ಬ್ಯುಸಿ. ಸೊ ಫೈನಲಿ ಮಾರ್ಚ್ 2022 ಲವ್ ರೀಡಿಂಗ್ ಆಗಿರುತ್ತೆ ಇದು. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಇರುತ್ತೆ ಗಾಯ್ಸ್. ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಸಿಗುತ್ತೆ, ನೀವು ಅಲ್ಲಿ ಮೆಸೇಜ್ ಮಾಡಿಬಿಟ್ಟು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಸೊ ಈ ವಿಡಿಯೋದಲ್ಲಿ ನಾನು 12 ರಾಶಿಗಳ ಒಂದು ಮಾರ್ಚ್ ತಿಂಗಳ ಒಂದು ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನಿಮ್ಮ ಯಾವ ರಾಶಿ ಇದೆ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಕಮೆಂಟಲ್ಲಿ ನಾನು ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ, ಅದು ನೋಡಿಕೊಂಡು ಸೀದಾ ಜಂಪ್ ಆಗಿ ಆ್ಯಂಡ್ ನಿಮ್ಮ ರಾಶಿನ ನೀವು ನೋಡ್ಕೋಬಹುದು. ಓಕೆ, ಆ್ಯಂಡ್ ಇದು ನಿಮ್ಗೆ ಇಷ್ಟ ಆದರೆ ಡೆಫಿನೆಟ್ಲಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ನಾನು ತುಂಬ ಹೇಳೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ, ಇವತ್ತು ಯಾಕೋ ಹೇಳಬೇಕು ಅಂತ ಫೀಲ್ ಆಗಿದೆ. ಸೊ ಜಸ್ಟ್ ವಿಡಿಯೋಸ್ ನೋಡ್ತೀರಾ, ತುಂಬ ಜನ ನೋಡ್ತೀರಾ ವಿಡಿಯೋಸ್, ಬಟ್ ಸಬ್ಸ್ಕ್ರೈಬ್ ಮಾಡಲ್ಲ. ಹಾಗಾಗಿ ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ನೌ. ಏರೀಸ್, ಮೇಷ ರಾಶಿರವರ ಮಾರ್ಚ್ ತಿಂಗಳಲ್ಲಿ ಲವ್ ಎನರ್ಜೀಸ್ ಏನಿದೆ ಅಂತ ಚೆಕ್ ಮಾಡೋಣ ವಿತ್ ಒನ್ ಕಾರ್ಡ್. ಓಕೆ, ಸೊ ಮೇಷ ರಾಶಿಯವರಿಗೆ ನನಗೆ ಕಾರ್ಡ್ ಸಿಗ್ತಾ ಇದೆ. ಓಕೆ, ನೈಟ್ ಆಫ್ ಸೋರ್ಡ್ಸ್. ಸೊ ಸೋರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಚಾಲೆಂಜಿಂಗ್ ಇರುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ಲೈಕ್ ನಿಮ್ಮ ಲವ್ ಲೈಫ್ ರೀಡಿಂಗ್ ಇದೆ ಇದು. ಸೊ ಲವ್ ಲೈಫ್ ಬಗ್ಗೆನೇ ಮಾತಾಡ್ತೇನೆ. ಸೊ ಗೈಸ್, ಈ ಮಂತಲ್ಲಿ, ಮಾರ್ಚ್ ಮಂತಲ್ಲಿ ಆದಷ್ಟು ಡಿಸಿಷನ್ಸ್ ನೀವೇನು ತೊಗೋತೀರಾ, ಕಮ್ಯುನಿಕೇಷನ್ ಏನು ಮಾಡ್ತೀರಾ, ಸ್ವಲ್ಪ ಥಿಂಕ್ ಮಾಡಿ ಮಾತಾಡಿ. ಮೇ ಬಿ ನಿಮಗೆ ತುಂಬ ಕೋಪ ಬರ್ಬೋದು ಅಥವಾ ಕೋಪ ಬರೋ ಥರ ಫೀಲ್ ಆಗ್ಬೋದು ಈ ತಿಂಗಳಲ್ಲಿ. ಸೊ ಸ್ವಲ್ಪ ಕಂಟ್ರೋಲ್ ಮಾಡಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ, ಸೊ ದ್ಯಾಟ್ ನಿಮ್ಮ ಕೋಪ ಕಮ್ಮಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ನೀವು ಚಿಕ್ಕ ಚಿಕ್ಕ ವಿಷಯಕ್ಕೆ ದೊಡ್ಡ ದೊಡ್ಡ ಮ್ಯಾಟ್ರ್ ಮಾಡ್ಕೊಂಡು ಹೋಗ್ತೀರಾ ಅಂತಲೂ ಕಾಣಿಸ್ತಿದೆ ಈ ಮಂತಲ್ಲಿ ಸ್ಪೆಷಲಿ. ಸೊ ನಿಮ್ಮ ಪಾರ್ಟ್ನರ್ ಜೊತೆ ಆದಷ್ಟು ಒಳ್ಳೆ ಕಮ್ಯುನಿಕೇಷನ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಆ್ಯಂಗರ್ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಕಾರ್ಡ್ ಹೇಳ್ತಿದೆ. ಆ್ಯಂಡ್ ಸಡನ್ನಾಗಿ ನೀವು ಅವ್ರಿಗೆ ಮೀಟ್ ಆಗಬೇಕು ಅಂತ ಎಲ್ಲೋ ಹೋಗೋ ಪ್ಲ್ಯಾನಿಂಗ್ ಮಾಡ್ತೀರಾ, ಅಥವಾ ನಿಮ್ಮ ಮೈಂಡಲ್ಲಿ ಈ ಥರ ಥಾಟ್ಸ್ ಬರಬಹುದು. ಸೊ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಲೈಕ್ ಈಸ್ ಇಟ್ ಸೇಫ್ ಫಾರ್ ಯು ಅಂತ ಚೆಕ್ ಮಾಡ್ಕೊಳ್ಳಿ. ಸೇಫ್ ಇದೆ ಅಂದರೆ ಹೋಗಿ, ಇಲ್ಲ ಅಂದರೆ ಪ್ಲೀಸ್ ರಿಸ್ಕ್ ತಗೋಬೇಡಿ ಅಂತ ಕಾರ್ಡ್ ಹೇಳ್ತಿದೆ. ಬಟ್ ಓವರ್ ಆಲ್ ಈ ತಿಂಗಳಲ್ಲಿ ತುಂಬ ಚಾಲೆಂಜಸ್ ಬರುತ್ತೆ ನಿಮಗೆ ಅಂತ ಕಾಣಿಸ್ತಿದೆ. ಆ್ಯಂಡ್ ಪಾರ್ಟ್ನರ್ ಜೊತೆ ಸ್ವಲ್ಪ ಫೈಟ್ಸು ಆಗೋ ಚಾನ್ಸಸ್ ಇದೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಚಾನ್ಸಸ್ ಕಾಣಿಸ್ತಿದೆ. ಸೊ ಸ್ವಲ್ಪ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಲೈಕ್ ನಿಮ್ಮ ಕಮ್ಯುನಿಕೇಷನಲ್ಲಿ ಸ್ವಲ್ಪ ನೀವು ರಾಂಗಾಗಿ ಮಾತಾಡ್ತಿದ್ದೀರಾ ಅಂದರೆ ನಿಮ್ಮ ಹೃದಯ, ನಿಮ್ಮ ಆತ್ಮ ನಿಮಗೆ ಗೈಡ್ ಮಾಡುತ್ತೆ, ಬಟ್ ನೀವು ಅವ್ರ ಮಾತನ್ನ ಕೇಳಬೇಕಾಗತ್ತೆ. ಸೊ ಹಾಗಾಗಿ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಬಿ ಶ್ಯೂರ್ ದಟ್ ಆ್ಯಂಗರ್ ಬಂದರೆ ಕಂಟ್ರೋಲ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಸ್ವಲ್ಪ ಕೂಲ್ ಆ್ಯಂಡ್ ಕಾಮ್ ಆಗಿರಬೇಕಾಗತ್ತೆ. ಅರ್ಜೆಂಟಲ್ಲಿ ಈ ಮಂತಲ್ಲಿ ಸ್ಪೆಷಲಿ ಡಿಸಿಷನ್ಸ್ ತೊಗೋಬೇಡಿ ಅಂತ ನಿಮಗೆ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ಓವರ್ ಆಲ್ ಯು ವಿಲ್ ಬಿ ಫೋಕಸ್ಡ್ ಅಂತ ಹೇಳ್ತೀನಿ. ಪಾರ್ಟ್ನರ್ ಬಗ್ಗೆ ತುಂಬ ಓವರ್ ಕಾಳಜಿ ತೋರಿಸ್ತಾ ಇದ್ದೀರಾ, ಪೊಸೆಸಿವ್ನೆಸ್ ತುಂಬ ಆಗ್ತಿರ್ಬೋದು ಈ ಮಂತಲ್ಲಿ ಅಂತಲೂ ಕಾರ್ಡ್ ಹೇಳ್ತಿದೆ. ಸೊ ಬಿ ಕೇರ್ಫುಲ್ ಆ್ಯಂಡ್ ಜಸ್ಟ್ ಬಿ ಒಂದು ಕೇರ್ಫುಲ್ ಮೆಸೇಜ್ ಅಂತ ಹೇಳ್ಬೋದು ನಾನು ನಿಮಗೆ ಈ ತಿಂಗಳಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಅರ್ಜೆಂಟಲ್ಲಿ ಡಿಸಿಷನ್ಸ್ ತೊಗೊಳಕ್ಕೆ ಮಾತ್ರ ಹೋಗಬೇಡಿ. ಓಕೆ, ಸೊ ದಿಸ್ ಈಸ್ the message for you guys. Thank you so much. So now I'm coming for Taurus. ವೃಷಭ ರಾಶಿರವರಿಗಾಗಿ ನೋಡೋಣ ಮಾರ್ಚ್ ತಿಂಗಳಲ್ಲಿ ಏನು ಎನರ್ಜಿ ಇದೆ ಅಂತ ಹೇಳಿ. ಸೊ ನಿಮಗಾಗಿ ಕಾರ್ಡ್ ಬರ್ತಾ ಇದೆ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ಐ ಥಿಂಕ್ ಈ ತಿಂಗಳಲ್ಲಿ ನೀವು ತುಂಬ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತ ಕಾಣಿಸ್ತಿದೆ, ಅಥವಾ ಮುಂಚೆಯಿಂದ ನೀವು ಎಕ್ಸ್ಪ್ರೆಸ್ ಮಾಡ್ತಿರ್ಲಿಲ್ಲ ನಿಮ್ಮ ಪಾರ್ಟ್ನರ್ ಜೊತೆ, ಬಟ್ ಫೈನಲಿ ಯು ವಾಂಟ್ ಟು ಎಕ್ಸ್ಪ್ರೆಸ್, ಅಂದರೆ ಶೋ ಮಾಡಬೇಕಂತಿದ್ದೀರಾ ಎಷ್ಟು ಪ್ರೀತಿ ಇದೆ. ಆಮೇಲೆ ಐ ಲವ್ ಯು ಅಂತ ಹೇಳಿ ಶೋ ಮಾಡೋದಲ್ಲ ನಾನು ಹೇಳ್ತಿರೋದು. ಇಟ್ಸ್ ಲೈಕ್ ಜಸ್ಟ್ ಪ್ರೂವಿಂಗ್ ದ್ಯಾಟ್ ನೀವು ತುಂಬ ಪ್ರೀತಿಯಲ್ಲಿದ್ದೀರಾ, ನೀವು ಎಷ್ಟು ಅವ್ರನ್ನ ಇಷ್ಟಪಡ್ತಿದ್ದೀರಾ, ಅಂದರೆ ನೀವು ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಇಲ್ಲಿ ತುಂಬ ಜನ. ಲೈಕ್ ಮಾರ್ಚ್ ತಿಂಗಳಲ್ಲಿ ಅಥವಾ ನೆಕ್ಸ್ಟು, ಈಗ ಯಾವಾಗೂ ನೆಕ್ಸ್ಟ್ ಅವ್ರು ನಿಮಗೆ ಮೀಟ್ ಆಗ್ತಾರಲ್ಲ ಆ ಒಂದು ಮೂಮೆಂಟಲ್ಲಿ ಅವ್ರನ್ನ ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು, ಅಥವಾ ಎಷ್ಟು ಪ್ರೀತಿ ತೋರಿಸ್ಬೇಕು, ಯಾವ ಥರ ಅಂದರೆ ಪ್ರೀತಿ ಫಾಲ್ ಇನ್ ಲವ್ ಅಂತ ಹೇಳ್ತೀನಿ. ಸ್ಪೆಷಲಿ ನೀವು ಮ್ಯಾರಿಡ್ ಇದ್ರೂ ಅಷ್ಟೇ, ಸಿಂಗಲ್ಸ್ ಇದ್ರೂ ಅಷ್ಟೇ, ಲೈಕ್ ಫುಲ್ ಇನ್ ಲವ್ ಅಂತ ಹೇಳ್ತೀನಿ. ಆ್ಯಂಡ್ ಕೆಲವೊಬ್ರು ಆ್ಯಕ್ಟ್ ಮಾಡ್ಬೇಕಂತಿದ್ದೀರಾ ಲವ್ ಲೈಫಲ್ಲಿ. ಸೊ ಡೋಂಟ್
ಡೋಂಟ್ ಡೂ ದ ಮಿಸ್ಟೇಕ್. ಯಾಕಂದರೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅಂದರೆ ಆ್ಯಕ್ಟ್ ಮಾಡಬೇಡಿ. ಆ್ಯಕ್ಟ್ ಮಾಡೋದ್ರಿಂದ ಒನ್ ಡೇ ನೀವು ಒಂಥರ ಬಿಹೇವ್ ಮಾಡ್ತೀರಾ, ಇನ್ನೊಂದು ದಿನ ಇನ್ನೊಂದು ಥರ ಬಿಹೇವ್ ಮಾಡ್ತೀರಾ. ಸೊ ಬಿ ದ ರಿಯಲ್ ಯು ಅಂತ ಮೆಸೇಜ್ ನನಗೆ ಸಿಗ್ತಾ ಇದೆ. ನೀವು ಹೇಗಿದ್ದೀರಾ ರಿಯಲ್ ನಿಮ್ಮ ಕ್ಯಾರೆಕ್ಟರ್ ಹಂಗೆ ಇರಿ, ಬಟ್ ಪ್ರೀತಿನ ನೀವು ನೋಡಿ, ಪ್ರೀತಿ ಯಾವತ್ತು ನಮ್ಮ ಕಣ್ಣಲ್ಲಿ ಶೋ ಆಗುತ್ತೆ. ಓಕೆ, ಸೊ ನಿಮ್ಮ ಕಣ್ಣಲ್ಲಿ ಆ ಪ್ರೀತಿ ಆಟೋಮೆಟಿಕ್ ಶೋ ಆಗುತ್ತೆ. ಜಸ್ಟ್ ನಿಮ್ಮ ಪರ್ಸನ್ ಜೊತೆ ಪ್ರೀತಿಯಿಂದ ನೀವು ಇರಬೇಕಂತಿದ್ರೆ ಡೆಫಿನೆಟ್ಲಿ ಇರ್ಬೋದು. ಆ್ಯಂಡ್ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ ಇವರಿಂದ ಅಂತ ಕಾಣಿಸ್ತಿದೆ. ಆ ಎಕ್ಸ್ಪೆಕ್ಟೇಷನ್ ನಿಮ್ಮದು ಬೇಗ ಪೂರ್ಣ ಆಗುತ್ತೆ ಅಂತ ಹೇಳಲ್ಲ. ಸೊ ಸ್ವಲ್ಪ ಟೈಮ್ ತೊಗೋಬಹುದು, ಬಟ್ ಯು ಹ್ಯಾವ್ ಟು ವೆಯ್ಟ್. ಆ್ಯಂಡ್ ಡಾಮಿನೇಟಿಂಗ್ ಎನರ್ಜಿ ಬೇಡ ಅಂತ ಹೇಳ್ತೀನಿ. ಅಂದರೆ ಸಮ್ಟೈಮ್ಸ್ ನೀವು ತುಂಬ ಚೆನ್ನಾಗಿರ್ತೀರಾ, ಓಕೆ ಹೀಗಿರೋಣ ಹಾಗಿರೋಣ, ಪ್ರೀತಿ ತೋರಿಸೋಣ, ಮತ್ತು ಸಡನ್ನಾಗಿ ನಿಮ್ಮ ಎನರ್ಜೀಸ್ ಚೇಂಜ್ ಆಗ್ತಿದೆ ಅಂತ ಅನಿಸ್ತಿದೆ. ಅಂದರೆ ಸಡನ್ನಾಗಿ ನೀವು ತುಂಬ ಸಿಟ್ ಮಾಡ್ತೀರಾ, ಅಥವಾ ಕಾಲ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ. ಸೊ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ವೇರ್ ದೆರ್ ಈಸ್ ನೋ ಕಮ್ಯುನಿಕೇಷನ್, ಎಲ್ಲಿ ಕಮ್ಯುನಿಕೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಸಹ ಕಮ್ಮಿ ಆಗಿ ಹೋಗುತ್ತೆ. ಹೌದು ಗೈಸ್, ಡೆಫಿನೆಟ್ಲಿ. ಬಿಕಾಸ್ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ನೇ ಚೆನ್ನಾಗಿಲ್ಲ ಅಂದರೆ ಮತ್ತೆ ನಿಮ್ಮ ಲವ್ ಅನ್ನೋದು ಅಲ್ಲೇ ಎಲ್ಲೋ ಒಂದು ಕಡೆ ಶೇಡ್ ಆಗ್ತಾ ಹೋಗುತ್ತೆ. ಸೊ ಕಮ್ಯುನಿಕೇಷನ್ ನಿಮ್ಮ ಕಡೆಯಿಂದ ನೀವು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ ಕಾರ್ಡು. ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನೀವು ಮೇಲ್ ಇರಿ ಫೀಮೇಲ್ ಇರಿ, ಲೈಕ್ ನೀವು ಯಾರ ಬಗ್ಗೆ ಥಿಂಕ್ ಮಾಡಿ ರೀಡಿಂಗ್ ನೋಡ್ತಿದ್ದೀರಾ ಅಥವಾ ನಿಮ್ಮ ರಾಶಿ ಏನಿದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಲೈಫಲ್ಲಿ ನೀವು ಒಂದು ರಾಜ ಅಥವಾ ರಾಣಿ ಆಗಿದ್ದೀರಾ ಅಂತ ಹೇಳ್ಬಹುದು. ಸೊ ಬ್ಯೂಟಿಫುಲ್ ಕಾರ್ಡ್ ಫಾರ್ ಯು ಗೈಸ್. ಆ್ಯಂಡ್ ಈ ಮಂತಲ್ಲಿ ಆದಷ್ಟು ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಮ ಫೋಕಸ್, ಅಲ್ಲಿ ನೀವು ಫೋಕಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಲೈಕ್ ಮೋರ್ ಫೋಕಸ್ ಆನ್ ಯುವರ್ ಸೆಲ್ಫ್, ಯುವರ್ ಬಾಡಿ. ಆ್ಯಂಡ್ ನಿಮ್ಮ ಲೈಕ್ ಏನಾದರೂ ನೀವು ಬಾಡಿ ಸ್ಪೆಷಲಿ ಮೇಲ್ ಇದ್ದೀರಾ, ಹುಡುಗರಿದ್ದೀರಾ ಅಂದರೆ ನಿಮ್ಮ ಬಾಡಿ ಡೆವಲಪ್ ಮಾಡೋದಾಗಿರಲಿ, ಅಥವಾ ಗರ್ಲ್ಸ್ ಇದ್ದೀರಾ ಅಂದರೆ ಮೇಂಟೈನ್ ಮಾಡೋದು, ಲೈಕ್ ಸಮಥಿಂಗ್ ಅಬೌಟ್ ಯು ಸ್ವಲ್ಪ ಫೋಕಸ್ ಮಾಡಿದ್ರೆ ನಿಮಗೆ ಇನ್ನೂ ಇದರಲ್ಲಿ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ವಾಸ್ ಅ ಮೆಸೇಜ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ವಿಲ್ ಗೋ ಟು ಜೆಮಿನೈ, ಮಿಥುನ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂತ ಹೇಳಿ. ಸೊ ನಿಮಗಾಗಿ ಕಾರ್ಡ್ ಸಿಗ್ತಾ ಇದೆ. ವಾವ್, 6 ಆಫ್ ಕಪ್ಸ್. ಸೊ ಕಂಗ್ರ್ಯಾಚುಲೇಷನ್, ದಿಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ ಐ ಥಿಂಕ್ ಈ ಒಂದು ತಿಂಗಳಲ್ಲಿ ತುಂಬ ಜನ ಒಂದು ಸೆಲೆಬ್ರೇಷನ್ ಮಾಡ್ತೀರಾ. ನಿಮ್ಮ ಸಿಸ್ಟರ್ನ ಮೀಟ್ ಆಗ್ತಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಆಗ್ತಿರ್ಬೋದು, ಸ್ಪೆಷಲಿ ಊರಿಂದ ಯಾರೋ ನಿಮಗೆ ಸರ್ಪ್ರೈಸ್ ಕೊಡಿ ಬರ್ಬೋದು, ನಿಮ್ಮ ಪರ್ಸನ್ ಬರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಬರ್ಬೋದು. ಬಟ್ ನೀವು ತುಂಬ ಹ್ಯಾಪಿಯಾಗಿರ್ತೀರಾ ಮಾರ್ಚ್ ತಿಂಗಳಲ್ಲಿ. ಆಮೇಲೆ ನೀವು ತುಂಬ ಟೈಮಿಂದ ಏನೋ ಬಯಸ್ತಾ ಇದ್ರಿ, ಲೈಕ್ ನನಗೆ ಇವ್ರನ್ನ ಮೀಟ್ ಆಗಬೇಕು ಅಥವಾ ಇವ್ರನ್ನ ಮೀಟ್ ಆಗಬೇಕು. ಸೊ ಆ ಒಂದು ಮೀಟಿಂಗ್ ಅನ್ನೋದು ಫೈನಲಿ ಈ ತಿಂಗಳಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಯುವರ್ ರಿಸೀವಿಂಗ್ ಸಮ್ ಗಿಫ್ಟ್ ಅಂತ ಹೇಳ್ತೀನಿ. ಮೇ ಬಿ ನಿಮ್ಮ ಪರ್ಸನ್ ನಿಮಗೆ ಗಿಫ್ಟ್ಸ್ ಕೊಡ್ಬೋದು ಈ ತಿಂಗಳಲ್ಲಿ, ಅಥವಾ ಸಾರಿ ಗೈಸ್. ಸೊ ಯಾ, ಸಮೋನ್ ಕೇಮ್, ಹಾಗಾಗಿ ನಾನು ವಿಡಿಯೋ ಸ್ಟಾಪ್ ಮಾಡಿದ್ದೆ. ಸೊ ಡೆಫಿನೆಟ್ಲಿ ಜೆಮಿನೈ ಅವ್ರಿಗೆ ತುಂಬ ಬೆಸ್ಟ್ ಕಾರ್ಡ್ ಬಂದಿದೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಬರ್ತ್ಡೇ ಆಗಿದೆ ರೀಸೆಂಟಾಗಿ ಅಂತ ಅಂದ್ಕೊಳ್ಳಿ, ಅಥವಾ ನಿಮ್ಮ ಪರ್ಸನ್ ನಿಮಗೆ ವಿಶ್ ಮಾಡಿರಲಿಲ್ಲ, ಏನೋ ಗಿಫ್ಟ್ ಕೊಟ್ಟಿರಲಿಲ್ಲ ಅಂತ ಇದ್ರೂ ಈ ಪರ್ಸನ್ ಫೈನಲಿ ನಿಮಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಏನೋ ಅಂತಲೂ ಕಾಣಿಸ್ತಾ ಇದೆ ಕಾರ್ಡಲ್ಲಿ. ಸೊ ವೆರಿ ಬ್ಯೂಟಿಫುಲ್ ಕಾರ್ಡ್. ಆ್ಯಂಡ್ 6 ಆಫ್ ಕಪ್ಸ್ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ರಿಪ್ರೆಸೆಂಟ್ ಮಾಡುತ್ತೆ, ಅಥವಾ ನಿಮ್ಮ ಎಕ್ಸ್ ಬಾಯ್ ಫ್ರೆಂಡ್ ಮತ್ತೆ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಂತಲೂ ಹೇಳ್ಬೋದು, ಅಥವಾ ಯಾರೋ ಒಬ್ಬರು ಪರ್ಸನ್ನ ನೀವು ಮತ್ತೆ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಮಾರ್ಚ್ ತಿಂಗಳಲ್ಲಿ ನಿಮಗೆ ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಹ್ಯಾಪಿ, ತುಂಬ ಹ್ಯಾಪಿನೆಸ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕಪ್ಸ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿಯಿಂದ ತುಂಬಿರ್ತೀರಾ, ಅಥವಾ ನೀವೆಲ್ಲರಿಗೆ ಪ್ರೀತಿ ಕೊಡ್ತಿದ್ದೀರಾ, ನಿಮಗೆ ಪ್ರೀತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ತುಂಬ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕೆಲವೊಬ್ರಿಗಂತೂ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ತಾ ಇದೆ, ಅಥವಾ ಮ್ಯಾರೇಜಿಗೆ ಫಿಕ್ಸ್ ಆಗ್ತಿರ್ಬೋದು, ಅಥವಾ ಫ್ಯಾಮಿಲೀಸ್ ಜೊತೆ ಮಾತುಕತೆ, ಈ ಥರ ಏನೋ ಒಂದು ಒಳ್ಳೆ ಒಂದು ಸಂಭ್ರಮ ಅಂತ ಹೇಳ್ಬೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್, ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ನಾವು ಐಲ್ ಗೋ ಫಾರ್ ಕ್ಯಾನ್ಸರ್, ಕರ್ಕ ರಾಶಿರವರಿಗಾಗಿ ವಿಲ್ ಟೇಕ್ ಅ ಕಾರ್ಡ್. ಸೊ ನಿಮಗಾಗಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಸೊ ತುಂಬ ಜನ ಐ ಥಿಂಕ್ ಕೋರ್ಟ್ ಕೇಸ್ ಅಂತ ಏನಾದರೂ ನೀವು ಇದು ಮಾಡ್ತಾ ಇದ್ರೆ, ಸ್ಪೆಷಲಿ ಜಸ್ಟಿಸ್ ಕಾರ್ಡ್ ಬಂದರೆ ಅದೇ ಥಾಟ್ ಬರುತ್ತೆ. ಬಟ್ ಆಲ್ಸೋ ನಿಮ್ಮ ರೀಡಿಂಗ್ ಮಾಡ್ತಾ ನನಗೆ ಬರ್ತಾ ಇರುತ್ತೆ ವೈಬ್ರೇಷನ್ಸ್, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಐ ಥಿಂಕ್ ಫಸ್ಟ್ ಆಫ್ ಆಲ್ ನನಗೆ ಅನಿಸ್ತಿದೆ ನ್ಯಾಯ ಬೇಕಾಗಿದೆ ನಿಮಗೆ. ಐ ಥಿಂಕ್ ತುಂಬ ಈವನ್ ನೀವು ರೀಡಿಂಗ್ ನೋಡ್ತಿರೋದು ಅಟ್ಲೀಸ್ಟ್ ಮಾರ್ಚ್ ತಿಂಗಳಲ್ಲಾದರೂ ನನ್ನ ಜೊತೆ ಏನಾದರೂ ಸರಿ ಆಗುತ್ತಾ
ಅದೇ ಒಂದು ರೀಸನಿಂದ ನೋಡ್ತಿದ್ದೀರಾ ರೀಡಿಂಗ್ ಕೆಲವೊಬ್ರು ಅನಿಸ್ತಾ ಇದೆ. ಡೆಫಿನೆಟ್ಲಿ ಸರಿ ಆಗತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಬಿಲೀವ್ ಮಾಡಿ, ನಿಮ್ದೇನು ತಪ್ಪಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ. ಸಪೋಸ್ ನಿಮ್ಮದು ತಪ್ಪಿದೆ ಅಂದ್ಕೊಳ್ಳಿ, ಅದ್ರದ್ದು ನಿಮಗೆ ಅದ್ರದ್ದೇನು ನಿಮಗೆ ಶಿಕ್ಷೆ ಅನ್ನೋದು ಅದೂ ಸಿಗುತ್ತೆ ಅಂತ ಹೇಳ್ತೀನಿ. ಜಸ್ಟಿಸ್ ಕಾರ್ಡ್ ಯಾವತ್ತೂ ಲೈಕ್ ಪಾರ್ಶಿಯಲಿಟಿನ ತೋರಿಸೋದಿಲ್ಲ. ಅಂದರೆ ಇವ್ರ ಹತ್ರ ದುಡ್ಡಿದೆ ಸೊ ಇವ್ರು ಹೆಂಗೂ ಸೇವ್ ಆಗ್ತಾರೆ, ಹಾಗಿಲ್ಲ. ತಪ್ಪಿದೆ ಅಂದರೆ ತಪ್ಪಿದೆ ಆ್ಯಂಡ್ ಅದು ಮುಂದೆ ಬರುತ್ತೆ. ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ಏನೋ ಒಂದು ಪ್ರಾಬ್ಲಮ್ ತುಂಬ ಟೈಮಿಂದ ನಡೀತಿತ್ತು. ಸೊ ಫೈನಲಿ ನಿಮಗೆ ಡಿವೋರ್ಸ್ ಕೇಸ್ ಅಂತ ಯಾರಾದರೂ ನೀವು ಪ್ರಾಬ್ಲಮಲ್ಲಿದ್ದರೆ ಅದು ನಿಮಗೆ ಸಾರ್ಟ್ ಔಟ್ ಆಗುತ್ತೆ. ಅಂದರೆ ಈಕ್ವಲ್ ಆಗಿ ನಿಮ್ಗೆ ಏನೋ ಒಂದು ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಕೆಲವೊಬ್ಬರು ಐ ಥಿಂಕ್ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಪರ್ಸನ್ ಜೊತೆ ನೀವೇನೋ ಪ್ರಾಬ್ಲಮಲ್ಲಿದ್ದೀರಾ ಅಂದರೆ ಅದರಲ್ಲೂ ನಿಮಗೆ ಸಾರ್ಟ್ ಔಟ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಓವರ್ ಆಲ್ ಲೈಕ್ ಒಂದು ಎಷ್ಟು ನಿಮಗೆ ಏನೇನು ಬೆನಿಫಿಟ್ ಆಗೋದಿತ್ತು ತುಂಬ ಟೈಮಿಂದ, ಅಂದರೆ ಏನೋ ಒಂದು ಇಟ್ಸ್ ನಾಟ್ ಲೈಕ್ ಈಗಿನ ಟೈಮಿಂದ ಮಾತ್ರ ನಿಮಗೆ ಬೆನಿಫಿಟ್ ಅಂತ ಅಲ್ಲ, ತುಂಬ ಟೈಮಿಂದ ನೀವೇನೋ ಒಂದು ಪ್ರಾಬ್ಲಮಲ್ಲಿ ಏನೋ ಬರ್ತಾ ಇದ್ರಿ ಫೈನಲಿ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ್ಯಂಡ್ ನ್ಯಾಯ ನಿಮಗೆ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ರಿಲ್ಯಾಕ್ಸ್ ಆಗಿ ಇರಿ ಅಂತ ಹೇಳ್ತೀನಿ. ಆಮೇಲೆ ಏನಾದರೂ ನೀವು ರಾಂಗ್ ದಾರಿಯಲ್ಲಿ ನಡೀತಾ ಇದ್ರೂ ಮಾರ್ಚ್ ತಿಂಗಳಲ್ಲಿ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಲವ್ ರಿಲೇಷನ್ಶಿಪ್ ಬಗ್ಗೆ. ಆ್ಯಂಡ್ ಕ್ಲಾರಿಟಿ ಅಂದರೆ ನಿಮಗೇನೋ ಗೊತ್ತಾಗುತ್ತೆ, ಸತ್ಯ ಅನ್ನೋದು ಗೊತ್ತಾಗುತ್ತೆ, ನಿಮ್ಮ ಮುಂದೆ ಸತ್ಯ ಅನ್ನೋದು ಬರುತ್ತೆ ಆ್ಯಂಡ್ ನೀವು ಅದನ್ನು ಫೇಸ್ ಮಾಡ್ತೀರಾ ಅಂತಲೂ ಕಾರ್ಡ್ ಹೇಳ್ತಾ ಇದೆ. ಸೊ ಬ್ಯೂಟಿಫುಲ್ ಕಾರ್ಡ್ ಫಾರ್ ಯು ಗೈಸ್. ಬಿ ರೆಡಿ ಆ್ಯಂಡ್ ಡೋಂಟ್ ಗೆಟ್ ಫಿಯರ್. ಭಯ ಪಡ್ಕೋಬೇಡಿ, ರೆಡಿಯಾಗಿರಿ. ಓಕೆ, ಸೊ ದಿಸ್ ವಾಸ್ ಅ ಮೆಸೇಜ್ ಫಾರ್ ಯು. ಥ್ಯಾಂಕ್ ಯು. ಈಗ ನಾನು ಲಿಯೋ ಸಿಂಹ ರಾಶಿರವರಿಗಾಗಿ ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ಲಿಯೋರವರಿಗಾಗಿ ಐ ಆಮ್ ಗೆಟಿಂಗ್ ದಿಸ್ ಕಾರ್ಡ್. ಓಕೆ, 8 ಆಫ್ ಸೋರ್ಡ್ಸ್ ಬರ್ತಾ ಇದೆ. ಸಿಂಹ ರಾಶಿರವರಿಗಾಗಿ ನನಗೆ ಸೋರ್ಡ್ಸ್ ಕಾರ್ಡ್ ಬಂದಿದೆ. ಫಸ್ಟ್ ಆಫ್ ಆಲ್ ಯು ಆರ್ ಲೈಕ್ ತುಂಬ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ ಫಸ್ಟ್ ಆಫ್ ಆಲ್. ಸೊ ಟೈಮ್ನ ಇಂಪಾರ್ಟೆನ್ಸ್ ಕೊಡೋದು ಕಲಿಬೇಕಾಗತ್ತೆ ಈ ತಿಂಗಳಲ್ಲಿ ನೀವು ಆದಷ್ಟು. ಆ್ಯಂಡ್ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕಾಗತ್ತೆ. ರೀಸೆಂಟ್ಲಿ ಕೆಲವೊಬ್ರಿಗೆ ಬ್ರೇಕಪ್ ಆಗಿರ್ಬೋದು ಅಥವಾ ಮಾರ್ಚ್ ತಿಂಗಳಲ್ಲಿ ಬ್ರೇಕಪ್ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಬ್ರೇಕಪ್ ಇಲ್ಲ ಅಂದ್ರೂ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತಲೇ ಹೇಳ್ತೀವಿ ಕಾರ್ಡ್ ಬಂದರೆ. ಅಂದರೆ ನೀವು ಹ್ಯಾಪಿ ಇಲ್ಲ ಈ ಕಾರ್ಡಲ್ಲಿ, ನೀವು ಸಂತೋಷವಾಗಿಲ್ಲ, ತುಂಬ ನಿಮಗೆ ಏನೋ ತೊಂದರೆ ಆಗ್ತಿರ್ಬೋದು, ಅಥವಾ ಇಲ್ಲಿಂದ ಹೊರಗಡೆ ಬರಬೇಕಂತಿದ್ದೀರಾ, ಅಥವಾ ಏನೋ ಒಂದು ಭಯದಿಂದ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂತ ಕಾಣಿಸ್ತಿದೆ. ಮೇ ಬಿ ನಿಮ್ಮ ಪರ್ಸನ್ ಹತ್ರ ಏನೋ ಸಾಕ್ಷಿಗಳಿರ್ಬೋದು ನಿಮ್ಮ ಪರವಾಗಿ, ಅಥವಾ ಸಮಥಿಂಗ್ ಲೈಕ್ ಏನೋ ಪ್ರೂಫ್ ಇದ್ದಾವೆ ಆ್ಯಂಡ್ ಅವ್ರು ನಿಮಗೆ ಕೆಲವೊಬ್ರಿಗಂತೂ ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು, ನೀವೇ ಮಾಡ್ತಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಯಾರ ಎನರ್ಜಿನೋ ಇದೆ ಇಲ್ಲಿ, ಲೈಕ್ ಸಮೋನ್ ಇಸ್ ವೆರಿ ವೆರಿ ನೆಗೆಟಿವ್ ಹಿಯರ್. ಸೊ ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ಸ್ ಕಾಣಿಸ್ತಿದೆ ನನಗೆ ಈ ತಿಂಗಳಲ್ಲಿ. ಅಥವಾ ತುಂಬ ಬ್ಲೈಂಡ್ ಆಗಿದ್ದೀರಾ, ನಿಮಗೆಲ್ಲ ಗೊತ್ತು ಈ ಪ್ರಾಬ್ಲಮ್ ಇದೆ, ಹಿಂಗಿದೆ, ಈ ರಿಲೇಷನ್ಶಿಪ್ಪಿಂದ ನನಗೇನು ಬೆನಿಫಿಟ್ ಆಗೋದಿಲ್ಲ, ಆದ್ರೂ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಸೊ ಹೀಗೆ ಟ್ರೈ ಮಾಡಿ ನೀವು ಒಂದು ದಿವಸ ನೀವು ಕಂಪ್ಲೀಟಾಗಿ ನೀವು ಗಿವ್ ಅಪ್ ಮಾಡಬೇಕೇ ಆಗುತ್ತೆ. ಸೊ ಇವಾಗ ಇನ್ನೂ ಟೈಮ್ ಇದೆ ಅಂತ ಹೇಳ್ತೀನಿ. ಓಪನ್ ಯುವರ್ ಐಸ್ ಆ್ಯಂಡ್ ಗೆಟ್ ಅಪ್. ಕಣ್ ತೆಗಿಬೇಕಾಗತ್ತೆ ಆ್ಯಂಡ್ ನಿಮಗೋಸ್ಕರ ನೀವೇ ದಾರಿ ಮಾಡಬೇಕಾಗತ್ತೆ. ಬಿಕಾಸ್ ನನಗನ್ನಿಸ್ತಿದೆ ನಿಮಗೆಲ್ಲ ಕಡೆಯಿಂದ ಒಂದು ದಾರಿ ಅನ್ನೋದೇ ಸಿಗ್ತಿಲ್ಲ ಅಂತ ಕಾಣಿಸ್ತಿದೆ. ಬಿಕಾಸ್ ನಿಮ್ಮ ಕಣ್ಣುಗಳು ಕ್ಲೋಸ್ ಇದೆ ಅಂದರೆ ನಾವು ಕಣ್ಣು ಕ್ಲೋಸ್ ಮಾಡ್ಕೊಂಡಿರೋದಲ್ಲ. ಇಟ್ಸ್ ಲೈಕ್ ನಮಗೆಲ್ಲ ಕಾಣಿಸ್ತಿದೆ ಏನು ಸರಿ ಏನು ತಪ್ಪು ಅಂತ, ಆದರೂ ನಾವು ತಪ್ಪತ್ರನೇ ಹೋಗ್ತಿದ್ದೀವಿ, ತಪ್ಪೇ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಕಣ್ಣಿಲ್ಲಿ ಕ್ಲೋಸ್ ಆಗಿದ್ದಾವೆ. ಸೊ ಓಪನ್ ಯುವರ್ ಐಸ್ ಆ್ಯಂಡ್ ಪ್ಲೀಸ್ ಏನು ರಿಯಾಲಿಟಿ ಇದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅಲ್ಲಿಂದ ಮೂವ್ ಆಗಿ. ಮೇ ಬಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಹ್ಯಾಪಿ ಇಲ್ಲ ಅಂದರೆ ಪ್ಲೀಸ್ ಗೈಸ್ ಇನ್ನೂ ಮುಂದೆ ಒರೆಯೋಕ್ಕೆ ಹೋಗಬೇಡಿ. ಮೇ ಬಿ ರಿಲೇಷನ್ಶಿಪ್ಪಿಂದ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಲೈಕ್ ಇನ್ನೂ ಜಾಸ್ತಿ ನೀವು ಪ್ರಾಬ್ಲಮ್ನ ನೆಗೆಟಿವಿಟಿನ ಟ್ರ್ಯಾಕ್ ಮಾಡ್ಬೋದು ಅಂತ ಕಾಣಿಸ್ತಿದೆ. ಸೊ ಈಗ ಈ ಟೈಮ್ ಆದಷ್ಟು ನಿಮ್ಮ ಮೇಲೆ ಫೋಕಸ್ ಮಾಡೋದು ಶುರು ಮಾಡಿ, ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡೋದು ಶುರು ಮಾಡಿ. ಆ್ಯಂಡ್ ಆದಷ್ಟು ಜಗಳ ವಿವಾದಗಳು ಸ್ವಲ್ಪ ಕಮ್ಮಿ ಮಾಡಿ. ಆ್ಯಂಡ್ ಐ ಥಿಂಕ್ ಯು ಕಮ್ ಔಟ್ ಆಫ್ ದಿಸ್ ಅಂತ ಹೇಳ್ತಾ ಇದೆ ಕಾರ್ಡು. ಸೊ ಜಸ್ಟ್ ಮೂವ್ ಆನ್ ಆಗಿದ್ರೆ ಬೆಟರ್ ಅಂತ ಕಾರ್ಡ್ ಹೇಳ್ತಿದೆ. ಸಪೋಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈ ಥರ ಪ್ರಾಬ್ಲಮ್ ಇದೆ, ಹೌದು ಮ್ಯಾಮ್ ಅಂತಿದ್ರೆ ಇದು ನಿಮಗೆ ರೆಸನೇಟ್ ಆಗಿದೆ ಅಂತ ಅರ್ಥ. ಸುಮ್ಮನೆ ನೀವು ನಿಮ್ಮ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಅಂತ ಇದ್ದರೆ ಈ ಮ್ಯಾಟ್ರನ್ನ, ಈ ಒಂದು ರೀಡಿಂಗ್ನ ನಿಮ್ಮ ಜೊತೆ ಅನ್ವಯಿಸ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಇದೊಂದು ಜನರಲ್ ರೀಡಿಂಗ್ ಇರುತ್ತೆ ಗೈಸ್, ಹಾಗಾಗಿ ನಾನು ಒತ್ತಿ ಹೇಳ್ತಾ ಇರ್ತೀನಿ ಆಗಾಗ. ಓಕೆ ಫೈನ್. ಸೊ ದಿಸ್ ವಾಸ್ ಎ ಮೆಸೇಜ್ ಫಾರ್ ಯು. ಟೇಕ್ ಕೇರ್. ಈಗ ನಾವು ಬರ್ತಾ ಇದ್ದೀವಿ ಫಾರ್ ವಿರ್ಗೋ, ಕನ್ಯಾ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂತ ಹೇಳಿ. ಸೊ ನಿಮಗಾಗಿ 8 ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ. ಬ್ಯೂಟಿಫುಲ್ ಕಾರ್ಡ್. ಐ ಥಿಂಕ್
ತುಂಬ ಲಾಂಗ್ ಟೈಮ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ನೀವು ದೂರನೂ ಇದ್ದೀರಾ, ಲಾಂಗ್ ಡಿಸ್ಟೆನ್ಸಲ್ಲೂ ಇದ್ದೀರಾ, ಆ್ಯಂಡ್ ತುಂಬ ಟೈಮಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ತುಂಬ ಹಾನೆಸ್ಟಾಗಿ ಒಂದೇ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಈಗ ಮೇ ಬಿ ಕರೆಂಟ್ಲಿ ನೀವು ನಿಮ್ಮ ರಿಲೇಷನ್ಶಿಪ್ನ ಒಂದು ಬೇರೆ ಸ್ಟೆಪ್ಪಿಗೆ ತೊಗೊಂಡು ಹೋಗ್ಬೇಕಂತ ಇದ್ದೀರಾ. ಬಟ್ ನಿಮ್ಮ ಪರ್ಸನ್ ಮೇ ಬಿ ಇನ್ನೂ ಕಮಿಟ್ಮೆಂಟ್ ಕೊಡೋಕೆ ರೆಡಿ ಇಲ್ಲ ಅಂತ ಕಾಣಿಸ್ತಿದೆ. ಬಟ್ ಇವ್ರು ನಿಮ್ಮ ಕೈ ಬಿಡೋದಿಲ್ಲ. ಇಷ್ಟು ನೆನ್ಪಿಟ್ಕೊಳ್ಳಿ, ನಿಮ್ಮ ರಿಲೇಷನ್ಶಿಪ್ ತುಂಬ ಜೆನ್ಯೂನ್ ಇದೆ, ನಿಮ್ಮ ಪರ್ಸನ್ ತುಂಬ ಒಳ್ಳೆಯವರಿದ್ದಾರೆ. ಸೊ ನೀವು ಅವ್ರ ಮೇಲೆ ಡೌಟ್ ಪಡೋಕ್ಕೆ ಹೋಗಬೇಡಿ. ಲೈಕ್ ಇವ್ರನ್ನ ನನಗೆ ಕಮಿಟ್ಮೆಂಟ್ ಕೊಡಲ್ಲ, ಜಾಸ್ತಿ ಕಾಲ್ ಮಾಡಲ್ಲ, ಜಾಸ್ತಿ ಟೈಮ್ ಕೊಡಲ್ಲ, ಬೇರೆ ಎಲ್ಲೋ ಬ್ಯುಸಿ ಇದ್ದಾರೋ ಅನ್ಕೋಬೇಡಿ. ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ವೆರಿ ಹಾನೆಸ್ಟ್ ವಿತ್ ಯು ಅಂತ ಹೇಳ್ತೀನಿ. ನಿಮ್ಮ ರಿಲೇಷನ್ಶಿಪ್ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಮೇ ಬಿ ಇನ್ನೊಂದು 2-3 ಇಯರ್ಸಲ್ಲಿ ಸಕ್ಸಸ್ ಆಗ್ಬೋದು ಅಂತಲೂ ಕಾಣಿಸ್ತಿದೆ. ಆ್ಯಂಡ್ ಈ ಪರ್ಸನ್ಗೆ ಮೇನ್ ಏನಂದರೆ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ನಾನು ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಒಂದು ಹೆಸರು ಮಾಡಬೇಕು, ಈ ಥರ ಇವರಿಗೆ ತುಂಬ ಒಂದು ಆಸಕ್ತಿ ಇದೆ. ಹಾಗಾಗಿ ಅವರು ಸದ್ಯಕ್ಕೆ ಪ್ರೀತಿ ಪ್ರೇಮ ಅದು ಇದು ಅಂತ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಓವರ್ ಆಲ್ ನಿಮ್ಮ ರಿಲೇಷನ್ಶಿಪ್ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಟ್ರಸ್ಟ್ ಮಾಡಬೇಕು ನೀವು ಅಷ್ಟೇ ಈ ಪರ್ಸನ್ ಮೇಲೆ, ಆ್ಯಂಡ್ ಸಪೋರ್ಟ್ ಮಾಡಬೇಕು ಸದ್ಯಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಇವ್ರನ್ನ ಡೌಟ್ ಪಡೋಕ್ಕೆ ಹೋಗಬೇಡಿ. ಇನ್ಫ್ಯಾಕ್ಟ್ ನಿಮಗೆ ಈ ಪರ್ಸನ್ ನಿಮಗೋಸ್ಕರನೇ ಇದೆಲ್ಲ ಮಾಡ್ತಿದ್ದಾರೆ ಅಂತಲೂ ಕಾಣಿಸ್ತಿದೆ. ಅಂದರೆ ಒಂದು ಗುಡ್ ಸೆಟಲ್ಡ್ ಲೈಫ್ ಇವ್ರಿಗೆ ಬೇಕಾಗಿದೆ ಆಫ್ಟರ್ ಮ್ಯಾರೇಜ್ ಅಂತ ಕಾಣಿಸ್ತಿದೆ. ಸೊ ಡೆಫಿನೆಟ್ಲಿ ಈ ಪರ್ಸನ್ ತುಂಬ ಗ್ರೋ ಆಗ್ತಾರೆ ನಿಯರ್ ಫ್ಯೂಚರ್. ಸೊ ನೀವು ಈ ಥರ ಒಂದು ಪರ್ಸನ್ನ ಮೀಟ್ ಆಗಿದ್ದೀರಾ ಅಂದರೆ ಅವ್ರ ಕೈನ ಬಿಡೋಕ್ಕೆ ಹೋಗಬೇಡಿ. ಬಿ ಲೈಕ್ ಅ ಗುಡ್ ಫ್ರೆಂಡ್ಸ್ ಫಾರ್ ನಾವು. ಲೇಟರ್ ಟೈಮ್ ಬಂದಾಗ ಅವರೇ ನಿಮಗೆ ಅಪ್ರೋಚ್ ಮಾಡ್ತಾರೆ ಅಂತ ಕಾಣಿಸ್ತಿದೆ. ಓಕೆ, ಗಾಡ್ ಬ್ಲೆಸ್ ಯು ಗೈಸ್. ಸೊ ನೌ ಐ ಆಮ್ ಕಮಿಂಗ್ ಫಾರ್ ಲಿಬ್ರಾ, ತುಲಾ ರಾಶಿರವರಿಗಾಗಿ ಒಂದು ಕಾರ್ಡ್ ಪಿಕ್ ಮಾಡ್ತೇನೆ. ನಿಮಗಾಗಿ ಡೆತ್ ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ನ್ಯೂ ಬಿಗಿನಿಂಗ್ಸ್ ಆರ್ ಕಮಿಂಗ್ ಏನಂತ ಹೇಳ್ತೀನಿ ನೋಡಿ. ಈ ಕಾರ್ಡ್ ತುಂಬ ಲೆಸನ್ಸ್ ಹೇಳ್ತಿದೆ ನಿಮಗೆ. ಅಂದರೆ ನೀವು ತುಂಬ ಏನೇನು ಆಗೋಗಿದೆ ಅದ್ರ ಬಗ್ಗೆನೇ ತುಂಬ ಡಿಸ್ಕಸ್ ಮಾಡ್ತಾ ಇದ್ರೆ, ಅದ್ರ ಬಗ್ಗೆನೇ ತುಂಬ ಯೋಚಿಸ್ತಾ ಇದ್ರೆ ಅದನ್ನು ಸ್ಟಾಪ್ ಮಾಡಿ ಫಸ್ಟು. ಆ್ಯಂಡ್ ಫೋಕಸ್ ಅಂತ ಹೇಳ್ತಿದೆ. ಲೈಕ್ ನೆಕ್ಸ್ಟ್ ಎಂಥ ಸ್ಟೆಪ್ ತೊಗೊಳ್ಳೋದು ಲೈಫಲ್ಲಿ, ನೆಕ್ಸ್ಟು ಲೈಕ್ ಎಂಥ ಒಂದು ಡಿಸಿಷನ್ ತೊಗೋಬೇಕು, ಏನು ಮಾಡಬೇಕು, ಆಮೇಲೆ ಯಾರಿಗೆ ಕ್ಷಮಿಸಬೇಕು. ನೀವು ಯಾರಿಗಾದ್ರೂ ಕ್ಷಮೆ ಕೇಳೋದಿದ್ರೆ ನೀವು ಕೇಳಿ. ಅಂದರೆ ನಿಮ್ಮ ಮನಸ್ಸಲ್ಲಿ ನಿಮಗೆ ಫೀಲ್ ಆಗ್ತಿರುತ್ತೆ, ಹೌದು ನಾನು ತಪ್ಪು ಮಾಡಿದ್ದೀನಿ, ಬಟ್ ಅವ್ರ ಮುಖದ ಮೇಲೆ ನೀವು ಒಂಥರ ಬಿಹೇವ್ ಮಾಡ್ತಿದ್ದೀರಾ. ಇದನ್ನು ಮಾಡೋಕ್ಕೆ ಹೋಗಬೇಡಿ. ಟೇಕ್ ಅ ಗುಡ್ ಸ್ಟೆಪ್ ಅಂತ ಹೇಳ್ತಿದೆ. ನ್ಯೂ ಬಿಗಿನಿಂಗ್ಸ್ ಮಾಡಿ ಅಂತ ಹೇಳ್ತಿದೆ. ಆ್ಯಂಡ್ ಟ್ರಾವೆಲ್ ಎನರ್ಜಿನೂ ಇದೆ ಕಾರ್ಡಲ್ಲಿ. ಸೊ ಡೆಫಿನೆಟ್ಲಿ ನೀವು ನಿಮ್ಮ ಪರ್ಸನ್ನ ಮೀಟ್ ಆಗೋಕ್ಕೆ ಹೋಗ್ತಿರ್ಬೋದು, ಅಥವಾ ನೀವೆಲ್ಲೋ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀರಾ, ಬೇರೆ ಪ್ಲೇಸಿಗೆ ಶಿಫ್ಟ್ ಆಗ್ತಿದ್ದೀರಾ ಅಂತ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಸ್ಲೋ ಮೂವ್ಮೆಂಟ್ ಅಂತೀನಿ. ಸಪೋಸ್ ಕೆಲವೊಬ್ಬರಿಗೆ ರೀಸೆಂಟಾಗಿ ಬ್ರೇಕಪ್ ಆಗಿದ್ದರೆ ತುಂಬ ಸ್ಲೋ ಆಗಿ ಬ್ರೇಕಪ್ಪಿಂದ ನೀವು ಇನ್ನೂ ಹೊರಗಡೆ ಬರ್ತಾ ಇದ್ದೀರಾ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಬ್ರೇಕಪ್ ಆದವ್ರಿಗೆ ಒಂದು ಮೆಸೇಜ್ ಹೇಳ್ತೀನಿ, ಒಳ್ಳೆ ಫ್ಯೂಚರ್ ಇದೆ, ತುಂಬ ಒಳ್ಳೆ ಒಂದು ಹೊಸ ಜೀವನ ಅಂದ್ಕೊಳ್ಳಿ ನೀವು. ಗಾಡಿಗೆ ಥ್ಯಾಂಕ್ಸ್ ಅಂತ ಹೇಳಿ ಆ್ಯಂಡ್ ಜಸ್ಟ್ ಮೂವ್ ಆನ್ ಆಗಿ ಅಂತ ಹೇಳ್ತಿದೆ. ಸಪೋಸ್ ನಿಮ್ಮ ಪರ್ಸನ್ನು ನಿಮ್ಮದೇ ಎಲ್ಲ ಕ್ಲಿಯರ್ ಆಗಿದೆ, ಕ್ಲಾರಿಫಿಕೇಷನ್ ಆಗಿದೆ, ಸಾರಿ ಅಂತ ಹೇಳಿಬಿಟ್ಟು ಸಾರ್ಟ್ ಔಟ್ ಮಾಡ್ಕೊಂಡಿದ್ದೀರಾ ಅಂದರೆ ಅಗೇನ್ ಥ್ಯಾಂಕ್ಸ್ ಟು ಗಾಡ್, ಬಿಕಾಸ್ ಇಟ್ಸ್ ಅ ನ್ಯೂ ಬಿಗಿನಿಂಗ್ ಫಾರ್ ಯು. ಎರಡೂ ಹೇಳ್ತಾ ಇದ್ದೀನಿ ಗೈಸ್. ಸೊ ನ್ಯೂ ಬಿಗಿನಿಂಗ್ಸ್ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕ್ಷಮಿಸ್ಬೇಕು ನೀವು. ಎಲ್ಲಿವರೆಗೂ ನೀವು ಕ್ಷಮಿಸೋದಿಲ್ಲ ಅಲ್ಲಿವರೆಗೂ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗೋದಿಲ್ಲ. ಸೊ ಈ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಒಂದು ಟಿಪ್ ಹೇಳ್ತೀನಿ ನಾನು. ಇಫ್ ಯು ಪೀಪಲ್ ವಾಂಟ್ ಲೈಕ್ ಈ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿ ವರ್ಕೌಟ್ ಆಗಬೇಕು ಅಂದರೆ ಹೊಪೊನೊಪೊನೊ ಪ್ರೇಯರ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಈ ಪ್ರೇಯರ್ನ ನೀವು ಮಾಡಬೇಕಾಗತ್ತೆ. ಏನೂ ಇಲ್ಲ, ನಿಮ್ಮ ಪರ್ಸನ್ ಫೋಟೋ ಇಟ್ಕೊಳ್ಳಿ, ಮೊಬೈಲ್ ಇಟ್ಕೋಬಹುದು. ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆಗ ಆ ಫೋಟೋನ ನೋಡ್ತಾ ನೋಡ್ತಾ ಫೀಲ್ ಮಾಡ್ತಾ ಅವ್ರ ಕಣ್ಣನ್ನು ನೋಡ್ತಾ ಈ ಒಂದು ಹೊಪೊನೊಪೊನೊ ಪ್ರೇಯರ್ನ ನೀವು ಮಾಡಿ. ಅದಾದ ನಂತರ ನೀವು ಲೆಟ್ ಗೋ ಮಾಡಿ. ನೀವೇ ನೋಡ್ತೀರಾ ಈ ಪರ್ಸನ್ ಆ್ಯಂಡ್ ನಿಮ್ಮ ಮಧ್ಯೆ ತುಂಬ ಒಳ್ಳೆ ರಿಲೇಷನ್ಶಿಪ್ ಆಗುತ್ತೆ. ಓಕೆ, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ಸೊ ಸ್ಟಿಲ್ ದಿಸ್ ರಿಲೇಷನ್ಶಿಪ್ ಕ್ಯಾನ್ ವರ್ಕೌಟ್. ಅದಕ್ಕೆ ನಾನು ನಿಮಗೆ ಇದು ಹೇಳಿದೆ. ಸೊ ಗುಡ್ ಲಕ್ ಟು ಯು. ಸೊ ಈಗ ಸ್ಕಾರ್ಪಿಯೋ ವೃಶ್ಚಿಕ ರಾಶಿರವರಿಗಾಗಿ ಒಂದು ಕಾರ್ಡ್ ಪಿಕ್ ಮಾಡೋಣ. ಓಕೆ, ಸ್ಕಾರ್ಪಿಯೋಗಾಗಿ ವೀಲ್ ಆಫ್ ಫಾರ್ಚೂನ್ ಬರ್ತಿದೆ. ವೆರಿ ಬ್ಯೂಟಿಫುಲ್ ಕಾರ್ಡ್. ಸೊ ಐ ಥಿಂಕ್ ಸ್ಕಾರ್ಪಿಯೋರವ್ರಿಗೆ ತುಂಬ ಟೈಮಿಂದ ಒಂದು ಟೈಮ್ ಸ್ಟಾಪ್ ಆಗಿಬಿಟ್ಟಿತ್ತು ಅಂತ ಅನಿಸ್ತಿರ್ಬೋದು ನಿಮಗೆ. ಅಥವಾ ಏನಂತಾರೆ ಲೈಕ್ ಎಲ್ಲ ನಂಬ್ತಿದ್ದೀರಾ, ಎಲ್ಲ ಮಾಡ್ತಿದ್ದೀರಾ, ಆದರೂ ಏನೂ ಅನಿಸ್ತಿರ್ಲಿಲ್ಲ, ಏನೂ ಚೇಂಜಸ್ ಇಲ್ಲ ಅಲ್ಲ ಲೈಫಲ್ಲಿ ಅಂತ. ಬಟ್ ಫೈನಲಿ ಗೈಸ್ ದ ವೀಲ್ ಬಂದುಬಿಟ್ಟಿದೆ, ಚಕ್ರ ಬಂದುಬಿಟ್ಟಿದೆ. ನಿಮ್ಮ ಲೈಫಿನ ಒಂದು ಚಕ್ರ ಈಗ ಈ ತಿಂಗಳಲ್ಲಿ ಡೆಫಿನೆಟ್ಲಿ ಟರ್ನ್ ಆಗ್ತಾ ಇದೆ. ಅಂದರೆ ಇಟ್ಸ್ ಟರ್ನಿಂಗ್ ಟು ಅ ಪಾಸಿಟಿವ್ ವೇ ಅಂತ ಹೇಳ್ಬೋದು ನಾನು ನಿಮಗೆ. ಸೊ ಜಸ್ಟ್ ಒಂದು ಒಳ್ಳೆ ವೆರಿ ಒಳ್ಳೆ ಕಾರ್ಡು ಅಂತ ಹೇಳ್ತೀನಿ. ಲೈಕ್ ವೆರಿ ಬ್ಯೂಟಿಫುಲ್ ಕಾರ್ಡ್. ಓ ಮೈ ಗಾಡ್, ಐ ಆಮ್ ಸೇಯಿಂಗ್ ವೆರಿ ಒಳ್ಳೆ ಕಾರ್ಡ್. ಓಕೆ, ಸೊ ದಿಸ್ ಈಸ್ ವೆರಿ ರಿಯಲಿ ಬ್ಯೂಟಿಫುಲ್ ಕಾರ್ಡ್. ತುಂಬ ಬ್ಯೂಟಿಫುಲ್ ಕಾರ್ಡ್ ಬಂದಿದೆ. ನಿಮ್ಮ ಸಮಯ ಅನ್ನೋದು, ನಿಮ್ಮ ಒಂದು ಬ್ಯಾಡ್ ಟೈಮ್ ಅಂತ ಅನ್ನೋದು ಏನಿದೆ ಅದು ಫೈನಲಿ ಸ್ಟಾಪ್ ಆಗ್ತಿದೆ. ಆ್ಯಂಡ್ ಇಟ್ಸ್ ಟರ್ನಿಂಗ್ ಟು ಗುಡ್ ಥಿಂಗ್ಸ್, ಗುಡ್ ಎನರ್ಜಿ, ಫಾರ್ಚೂನ್ ಅಂತ ಹೇಳ್ಬೋದು. ಸೊ ಫೈನಲಿ
ಈಗ ನೀವು ರಿಲ್ಯಾಕ್ಸ್ ಆಗಿ ಆ್ಯಂಡ್ ಫೋಕಸ್ ಮಾಡಿ ನಿಮ್ಮ ಮಾರ್ಚ್ ತಿಂಗಳಲ್ಲಿ, ಆ್ಯಂಡ್ ಫೋಕಸ್ ಮಾಡಿ ನಿಮ್ಮ ಕೆಲಸದ ಮೇಲೆ, ಫೋಕಸ್ ಮಾಡಿ ನಿಮ್ಮ ರಿಲೇಷನ್ಶಿಪ್ ಮೇಲೆ, ಎವ್ರಿಥಿಂಗ್. ಸೊ ಈ ತಿಂಗಳಲ್ಲಿ ತುಂಬ ಮೇಜರ್ ಚೇಂಜಸ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಜೀವನದ ತುಂಬ ದೊಡ್ಡ ಡಿಸಿಷನ್ಸ್ ನೀವು ಈ ತಿಂಗಳಲ್ಲಿ ತಗೋತೀರಾ ಅಂತ ಹೇಳ್ಬೋದು. ನೆಗೆಟಿವಿಟಿಯಿಂದ ಪಾಸಿಟಿವಿಟಿಗೆ ನೀವು ಜಂಪ್ ಆಗ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಏಂಜಲ್ಸ್ ಆ್ಯಂಡ್ ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳ್ಬೋದು, ಬೇರೆ ಒಂದು ಗುಡ್ ಎನರ್ಜೀಸ್ ನಿಮ್ಮ ಜೊತೆ ಇದೆ, ನಿಮ್ಮ ಅಕ್ಕಪಕ್ಕ ಇದೆ, ಆ್ಯಂಡ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಫೈನಲಿ ನೀವೆಂಥ ಒಳ್ಳೆ ಕರ್ಮಗಳು ಮಾಡಿದ್ದೀರಾ ಅದ್ರದ್ದು ರಿಸಲ್ಟ್ ಸಹ ನಿಮಗೆ ಫೈನಲಿ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ. ಸೊ ಬಿ ಹ್ಯಾಪಿ. ಏನು ಅಂತ ಹೇಳೋಕ್ಕಾಗಲ್ಲ, ಬಟ್ ತುಂಬ ಮೇಜರ್ ಚೇಂಜಸ್ ನೀವು ಕಾಣ್ತೀರಾ. ಓಕೆ, ಡೆಫಿನೆಟ್ಲಿ ಕಾಣ್ತೀರಾ, ಆ್ಯಂಡ್ ಯು ವಿಲ್ ಬಿ ಹ್ಯಾಪಿ. ಡೆಫಿನೆಟ್ಲಿ ವಿಲ್ ಬಿ ಹ್ಯಾಪಿ. ಸೊ ಟೇಕ್ ಕೇರ್ ಗೈಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಓಕೆ, ನೆಕ್ಸ್ಟ್ ಸ್ಯಾಜಿಟೇರಿಯಸ್, ಧನು ರಾಶಿರವರಿಗಾಗಿ ವಿಲ್ ಜಸ್ಟ್ ಟೇಕ್ ಅ ಕಾರ್ಡ್. ಸೊ ನಿಮಗಾಗಿ 2 ಆಫ್ ವ್ಯಾಂಡ್ಸ್ ಬರ್ತಿದೆ. ಡೆಫಿನೆಟ್ಲಿ 2 ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಆಪ್ಷನ್ಸ್ ಅಂತ ಹೇಳ್ತೀನಿ. ಈ ತಿಂಗಳಲ್ಲಿ ಐ ಥಿಂಕ್ ನೀವು ಡೀಲ್ ಮಾಡ್ತಿದ್ದೀರಾ 2 ಪೀಪಲ್ ಜೊತೆ, ಅಥವಾ ನಿಮ್ಮ ಪರ್ಸನ್ ಡೀಲ್ ಮಾಡ್ತಿರ್ಬೋದು. ಈ ತಿಂಗಳಲ್ಲಿ ಐ ಥಿಂಕ್ ನೀವು ಲಾಂಗ್ ಡಿಸ್ಟೆನ್ಸಲ್ಲೂ ಇದ್ದೀರಾ. ಕೆಲವೊಬ್ಬರಂತೂ ಮ್ಯಾರಿಡ್ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಲೈಕ್ ಮ್ಯಾರಿಡ್ ಆಗಿಬಿಟ್ಟು ಬೇರೆ ಪರ್ಸನ್ ಮೇಲೆ ಇಂಟ್ರೆಸ್ಟೆಡ್ ಆಗ್ತಾ ಇದ್ದಾರೆ, ಅಥವಾ ನೀವು ಈ ಥರ ಇರ್ಬೋದು. ಬಟ್ ಐ ಥಿಂಕ್ ದಿಸ್ ಈಸ್ ದ ಟೈಮ್ ಯು ಹ್ಯಾವ್ ಟು ಚೂಸ್ ಅಂತ ಹೇಳ್ತಿದೆ. ಆ್ಯಂಡ್ ಸಪೋಸ್ ನೀವು ಮ್ಯಾರಿಡ್ ಇದ್ದೀರಾ ಅಂದರೆ ನಿಮ್ಮ ಮ್ಯಾರೇಜ್ ಜೀವನದಿಂದ ನೀವು ಹ್ಯಾಪಿ ಇಲ್ಲ ಅಂತಲೂ ಕಾಣಿಸ್ತಿದೆ. ಸಪೋಸ್ ಇದು ನಿಮ್ಮ ಪರ್ಸನ್ ಆಗಿದ್ರೆ ಅವ್ರದ್ದು ಎನರ್ಜಿ ಇರುತ್ತೆ ಇದು. ಲೈಕ್ ಅವ್ರ ಮ್ಯಾರಿಡ್ ಲೈಫಲ್ಲಿ ಹ್ಯಾಪಿ ಇಲ್ಲ ಆ್ಯಂಡ್ ದೇ ವಾಂಟ್ ಟು ಕನೆಕ್ಟ್ ವಿತ್ ಯು. ಮೇ ಬಿ ದೇ ವಾಂಟ್ ಟು ಡೂ ಸೆಕೆಂಡ್ ಮ್ಯಾರೇಜ್ ವಿತ್ ಯು. ಅವ್ರು ನಿಮ್ಮ ಜೊತೆ ಸೆಕೆಂಡ್ ಮ್ಯಾರೇಜ್ ಮಾಡಬೇಕಂತಲೂ ಇರ್ಬೋದು, ಅಥವಾ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರಬೇಕು. ಮೇ ಬಿ ಕೆಲವೊಬ್ರಿಗಂತೂ ಇದು ತುಂಬ ಔಟ್ ಆಫ್ ಇಂಡಿಯಾದಲ್ಲೇ ಇದ್ದೀರಾ, ಅಥವಾ ಬೇರೆ ಸಿಟೀಸಲ್ಲಿ ಇದ್ದೀರಾ ಅಂತಲೂ ಕಾಣಿಸ್ತಿದೆ. ಸೊ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿದೆ ಅಂತ ಎನರ್ಜಿ ಫೀಲ್ ಆಗ್ತಿದೆ. ಆ್ಯಂಡ್ ಡೆಫಿನೆಟ್ಲಿ ರಿಲೇಷನ್ಶಿಪ್ ವರ್ಕೌಟ್ ಆಗಬೇಕಂದ್ರೆ ತುಂಬ ಏರುಪೇರು ಅಂತಾರೆ, ಲೈಕ್ ಗುಡ್ಡ ಹಿಂಗೆ ಏರಿ ನಾವು ಬರಬೇಕಾಗತ್ತೆ. ಸೊ ಅಪ್ ಡೌನ್ಸ್ ತುಂಬ ಇದ್ದಾವೆ, ಬಟ್ ಸ್ಟಿಲ್ ಈ ಪರ್ಸನ್ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ ಅಂತ ಕಾಣಿಸ್ತಿದೆ. ಆ್ಯಂಡ್ ನಿಮ್ಮಿಬ್ಬರಲ್ಲಿ ತುಂಬ ಡಿಫ್ರೆನ್ಸಸ್ ಇರ್ಬೋದು. ಲೈಕ್ ಅವ್ರು ತುಂಬ ರಿಚ್ ಇದ್ದಾರೆ, ನೀವು ಪೂರ್ ಇದ್ದೀರಾ, ಅಥವಾ ಮಿಡಲ್ ಕ್ಲಾಸಲ್ಲಿ ಇದ್ದೀರಾ, ಸಮಥಿಂಗ್ ಏನೋ ಚೇಂಜಸ್ ಇದೆ. ಬಟ್ ಸ್ಟಿಲ್ ದಿಸ್ ಪರ್ಸನ್ ನೀಡ್ಸ್ ಯು ಅಂತ ಕಾಣಿಸ್ತಿದೆ. ಆ್ಯಂಡ್ ಈ ತಿಂಗಳಲ್ಲಿ ಮೇ ಬಿ ಈ ಪರ್ಸನ್ ನಿಮ್ಮನ್ನು ಚೂಸ್ ಮಾಡ್ಬೋದು ಅಂತ ಕಾಣಿಸ್ತಿದೆ. ನಿಮಗೋಸ್ಕರ ಏನಾದರೂ ಆ್ಯಕ್ಷನ್ ತೊಗೋಬೋದು ಅಂತ ಕಾಣಿಸ್ತಿದೆ. ಆ್ಯಂಡ್ ಇವರು ನಿಮಗೆ ತುಂಬ ಆ್ಯಟಿಟ್ಯೂಡ್ ಪರ್ಸನ್. ಇವ್ರು ಯಾರಾದರೂ ಆಗಿರಲಿ, ಇವ್ರು ತುಂಬ ಆ್ಯಟಿಟ್ಯೂಡ್ ಇದೆ. ಇವ್ರ ಫೀಲಿಂಗ್ಸ್ನ ತೋರಿಸ್ಕೊಳ್ಳೋದಿಲ್ಲ, ಬಟ್ ನೀವು ಫೀಲ್ ಮಾಡಬಹುದು ಅಂತ ಕಾಣಿಸ್ತಿದೆ. ಇವರು ಯಾವತ್ತೂ ನಿಮಗೆ ಐ ಲವ್ ಯು ಅಂತಲೂ ಹೇಳಿಲ್ಲ ಅಂತ ಕಾಣಿಸ್ತಿದೆ, ಕೆಲವೊಬ್ರಿಗೆ ಮಾತ್ರ. ಸ್ಟಿಲ್ ಈ ಪರ್ಸನ್ ನಿಮಗೆ ಪ್ರೀತಿ ಮಾಡ್ತಾರೆ, ಆ್ಯಂಡ್ ತುಂಬ ಸೀರಿಯಸ್ ಇದ್ದಾರೆ ನಿಮ್ಮ ಬಗ್ಗೆ ಅಂತಲೂ ಕಾಣಿಸ್ತಿದೆ. ಸೊ ಯಾ, ದಿಸ್ ಈಸ್ ದ ಎನರ್ಜಿ ಫಾರ್ ಮಾರ್ಚ್ ಮಂತ್. ಮೇ ಬಿ ಮಾರ್ಚ್ ತಿಂಗಳಲ್ಲಿ ಈ ಪರ್ಸನ್ ನಿಮಗೆ ಮೀಟ್ ಆಗ್ಬೋದು, ಅಥವಾ ನಿಮ್ಮ ಜೊತೆ ಕಮಿಟ್ಮೆಂಟ್ ಕೊಡ್ಬೋದು, ಅಥವಾ ದಿಸ್ ಪರ್ಸನ್ ವಿಲ್ ಫಾಲ್ ಇನ್ ಲವ್ ವಿತ್ ಯು ಅಗೇನ್ ಅಂತ ಕಾಣಿಸ್ತಿದೆ. ಸೊ ಓವರ್ ಆಲ್ ಇವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ, ತುಂಬ ಕೆಲಸಗಳಿದ್ದಾವೆ, ತುಂಬ ಬ್ಯುಸಿ ಪರ್ಸನ್ ಅಂತ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಅಷ್ಟೆಲ್ಲ ಬ್ಯುಸಿ ಇದ್ರೂ ನಾಲೆಡ್ಜಬಲ್ ಪರ್ಸನ್ನು ಅನಿಸ್ತಾ ಇದೆ, ತುಂಬ ನಾಲೆಡ್ಜ್ ಇದೆ ಇವ್ರಿಗೆ ಅಂತ ಕಾಣಿಸ್ತಿದೆ. ಬಟ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ. ಅಷ್ಟೆಲ್ಲ ಬ್ಯುಸಿ ಇದ್ರೂ ಇವರು ಏನಾದರೂ ನಿಮ್ಮ ಬಗ್ಗೆ ಡಿಸಿಷನ್ ತೊಗೋಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಿದೆ. So good luck to you guys. Now I'm coming for Capricorn. ಮಕರ ರಾಶಿರವರಿಗಾಗಿ ನೋಡೋಣ ಏನು ಕಾರ್ಡ್ ಬರುತ್ತೆ ಅಂತ ಹೇಳಿ. ಓಕೆ, ಸೊ ವಾವ್, 10 ಆಫ್ ಪೆಂಟಿಕಲ್ಸ್ ಈಸ್ ಹಿಯರ್. ಸೊ ಡೆಫಿನೆಟ್ಲಿ ಮಕರ ರಾಶಿರವರಿಗೆ ಫುಲ್ ನಾನು ಬಿಸ್ನೆಸ್ಸಲ್ಲಿ ಗ್ರೋತ್ ಅಂತೀನಿ, ಫ್ಯಾಮ್ಲಿದಲ್ಲಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ಪೆಟ್ ಆ್ಯನಿಮಲ್ಸ್ ನಿಮ್ಮ ಹತ್ರ ಇದ್ದರೆ ಅದ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ, ಅಥವಾ ಪರ್ಚೇಸಿಂಗ್ ಅಂತ ಹೇಳ್ತೀನಿ, ಗಿಫ್ಟಲ್ಲಿ ಸಿಗ್ಬೋದು. ಸ್ಪೆಷಲಿ ಮ್ಯಾರಿಡ್ ಇದ್ದೀರಾ ಅಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿ ನಿಮಗೆ ಒಳ್ಳೆ ಒಂದು ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು, ಅಥವಾ ಲೈಕ್ ಪ್ರೆಗ್ನೆನ್ಸಿ ನ್ಯೂಸ್ ಸಿಗ್ತಿರ್ಬೋದು. ಸಪೋಸ್ ನೀವು ಅನ್ಮ್ಯಾರಿಡ್ ಇದ್ದೀರಾ ಅಂದರೆ ಫ್ಯಾಮ್ಲಿವರೆಗೂ ಮ್ಯಾಟ್ರ್ ಹೋಗ್ತಾ ಇದೆ ನಿಮ್ಮದು ಅಂತ ಕಾಣಿಸ್ತದೆ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸ್ಪೆಷಲಿ ಲೈಕ್ ಓಕೆ, ನಿಮ್ಮ ಲವ್ ಮ್ಯಾರೇಜ್ ಮನೇಲಿ ಗೊತ್ತಾದ್ರೂ ಅಕ್ಸೆಪ್ಟೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಲೈಕ್ 10 ಆಫ್ ಪೆಂಟಿಕಲ್ಸ್ ಈಸ್ ಲೈಕ್ ಎವ್ರಿಥಿಂಗ್ ಗೈಸ್. ಎಲ್ಲದರಲ್ಲೂ ನಿಮಗೆ ಬೆಸ್ಟ್ ಆಗುತ್ತೆ ಈ ತಿಂಗಳಲ್ಲಿ ಅಂತ ಹೇಳ್ತೀನಿ. ಸೊ ತುಂಬ ಟೈಮಿಂದ ನೀವು ರಿಲೇಷನ್ಶಿಪ್ ಬಗ್ಗೆ ಮಾತಾಡಬೇಕಂತ ಇದ್ದೀರಾ, ಬಟ್ ಮನೇಲಿ ಇನ್ನೂವರೆಗೂ ಮಾತಾಡಿಲ್ಲ, ಭಯ ಆಗ್ತಿತ್ತು, ಅಥವಾ ಏನೋ ಒಂದು ರೀಸನ್ನಿಂದ ಮಾತಾಡಿಲ್ಲ ಅಂತಿದ್ರು ಈ ಕಾರ್ಡ್ ಹೇಳ್ತಿದೆ ಮಾರ್ಚ್ ತಿಂಗಳಲ್ಲಿ ನೀವು ಮಾತಾಡಿ. ಒಂದು ಫೈನ್ ಟೈಮ್ ನೋಡಿಕೊಂಡು ಮೇ ಬಿ ನೀವು 10th ಆಫ್ ಮಾರ್ಚಿಗೂ ಮಾತಾಡ್ಬೋದು, ಅಥವಾ ನಿಮ್ಮಿಷ್ಟ, ನಿಮಗೆ ಯಾವಾಗ ಸರಿ ಅನಿಸುತ್ತೆ ಆಗ ನೀವು ಮಾತಾಡಿ ನಿಮ್ಮ ಫ್ಯಾಮಿಲಿ ಹತ್ರ ಆ್ಯಂಡ್ ಡಿಸ್ಕಸ್ ಮಾಡಿ. ನಿಮಗಿದು ಸಪೋರ್ಟಿವ್ ಆಗಿ ನಿಮಗೆ ಇವರು ಇರ್ತಾರೆ ಅಂತ ಕಾರ್ಡ್ ಹೇಳ್ತಿದೆ. ಆ್ಯಂಡ್ ಈ ತಿಂಗಳಲ್ಲಿ ತುಂಬ ನೀವು ಮನಿನ ಇನ್ವೆಸ್ಟ್ ಮಾಡ್ತೀರಾ ಅಂತ ಕಾಣಿಸ್ತಿದೆ. ಮೇ ಬಿ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವೇನೋ ಖರೀದಿ ಮಾಡ್ಬೋದು, ಅಂದರೆ ಏನೋ ಹಣದ ರಿಲೇಟೆಡ್ ಅಂತೂ ಸಖತ್ತಾಗಿ ನಿಮಗೆ ಹೆಲ್ಪ್ ಸಿಗ್ಬೋದು ಅಂತಲೂ ಕಾಣಿಸ್ತಿದೆ. ನಿಮ್ಮ ಫ್ಯಾಮಿಲಿಯಿಂದ ಆಗಿರಲಿ, ಫ್ರೆಂಡ್ಸ್ ಕಡೆಯಿಂದ ಆಗಿರಲಿ, ಫ್ರಮ್ ಯುವರ್ ಪಾರ್ಟ್ನರ್ ಆಗಿರಲಿ. ಡೆಫಿನೆಟ್ಲಿ ಬ್ಯೂಟಿಫುಲ್ ಕಾರ್ಡ್. ಸೊ
ಹ್ಯಾಪಿಯಾಗಿರ್ತೀರ ಅಂತ ಹೇಳ್ತೀನಿ. ನೀವೇನು ವಿಶ್ ಮಾಡ್ತೀರಾ ಅದು ನಿಮಗೆ ಪೂರ್ಣ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಸೊ ನಾವು ಐ ಆಮ್ ಕಮಿಂಗ್ ಫಾರ್ ಅಕ್ವೇರಿಯಸ್. ಕುಂಭ ರಾಶಿರವರಿಗಾಗಿ ಒಂದು ಕಾರ್ಡ್ ಪಿಕ್ ಮಾಡೋಣ. ಓಕೆ, ಸೊ ಕುಂಭ ರಾಶಿರವರಿಗಾಗಿ ನನಗೆ ಸಿಗ್ತಾ ಇದೆ 7 ಆಫ್ ಸೋರ್ಡ್ಸ್. ಸೊ ಕುಂಭ ರಾಶಿರವರು ಯಾಕೋ ಈ ತಿಂಗಳಲ್ಲಿ ನನಗೆ ಅನ್ನಿಸ್ತಿದೆ ಲೈಕ್ ಮತ್ತೆ ನೀವು ನಿಮ್ಮ ಎಕ್ಸ್ ಹತ್ರ ಓಡೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ಅಥವಾ ಯಾರೋ ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ರೂ ಮುಂಚೆ ಈಗ ಅವ್ರು ಚೇಂಜ್ ಆಗಿದ್ದಾರೆ ಮೇ ಬಿ, ಅಥವಾ ನಿಮ್ಮ ಇಂಟ್ರೆಸ್ಟ್ ಅವ್ರ ಕಡೆ ಆಗ್ತಿದೆ, ಬಟ್ ನೀವು ಒಳ್ಳೆ ಇಂಟೆನ್ಷನಿಂದ ಹೋಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಚೀಟ್ ಮಾಡಿದ್ದೀರಾ, ನೀವು ಮಾಡಿದ್ದೀರಾ ಅಥವಾ ಅವರು ಯಾರೋ ಒಬ್ಬರು ಚೀಟ್ ಮಾಡಿದ್ದಾರೆ ರಿಲೇಷನ್ಶಿಪ್ಪಲ್ಲಿ. ಬಟ್ ಮಾರ್ಚ್ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ಈ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡೋಣ, ಈ ಪರ್ಸನ್ಗೆ ಚೀಟ್ ಮಾಡೋಣ, ಅಥವಾ ಏನೋ ಒಂದು ಹಣದ ರಿಲೇಟೆಡ್ ಚೀಟ್ ಆಗ್ಬೋದು, ಅಥವಾ ಮತ್ತೆ ರಿಲೇಷನ್ಶಿಪ್ಪಲ್ಲಿ ಚೀಟ್ ಆಗ್ಬೋದು, ಅಥವಾ ಏನೋ ಒಂದು ಕಾನ್ಸೆಪ್ಟಲ್ಲಿ ಚೀಟ್ ಆಗ್ಬೋದು, ಯಾವುದೋ ಒಂದು ರೀತಿಯಲ್ಲಿ ಚೀಟಿಂಗ್ ಮಾಡಬೇಕು ಅಂಥೇಳಿ ಮೈಂಡಲ್ಲಿ ಥಾಟ್ ಬರ್ತಿದೆ. ಸೊ ಬಿ ಶ್ಯೂರ್ ಲೈಕ್ ನಿಮ್ಮ ಎಕ್ಸ್ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾ ಇದ್ದಾರೆ ಅಂದರೆ ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ. ಅಥವಾ ನೀವು ಕುಂಭ ರಾಶಿ ಇರೋದು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಅವ್ರ ಜೊತೆ ಹಿಂಗೆ ಮಾಡ್ಬೇಕಂತಿದ್ದೀರಾ ಅಂದರೆ ಇವಾಗೇ ಅರ್ಥ ಮಾಡ್ಕೊಳ್ಳಿ. ಈ ಥರ ನೀವು ಮಾಡಿದ್ರೆ ನಿಮ್ಮ ಜೊತೆ ಇನ್ನೊಬ್ಬರು ಈ ಥರ ಮಾಡೋಕ್ಕೆ ರೆಡಿಯಾಗಿ ಬರ್ತಾರೆ. ಸೊ ಮೇಕ್ ಶ್ಯೂರ್ ಯು ಆರ್ ನಾಟ್ ಚೀಟಿಂಗ್ ಎನಿವನ್. ಓಕೆ, 7 ಆಫ್ ಸೋರ್ಟ್ಸ್ ಇನ್ನೊಂದು ಏನು ಹೇಳುತ್ತೆ ಅಂದರೆ ನಿಮ್ಮ ದಾರಿ ಈ ತಿಂಗಳಲ್ಲಿ ಸ್ವಲ್ಪ ನೀವು ಸರಿಯಾಗಿ ನೀವು ನಡೀತಾ ಇಲ್ಲ ಅಂತ ಕಾಣಿಸ್ತದೆ, ಅಥವಾ ಲೈಕ್ ನೀವು ಬಯಸ್ತಿರೋದೇ ಏನನ್ನು ಪಡ್ಕೋಬೇಕು ಅಂತಲೇ ಏನೋ ಥಿಂಕ್ ಮಾಡ್ತಿದ್ದೀರಾ. ಸೊ ನಿಮ್ಮ ದಾರಿ ನೀವು ಅಂದರೆ ನೋಡಿ, ಈ ಪರ್ಸನ್ ಕಾಲ್ ನೋಡಿ ಇಲ್ಲಿ ನಡೀತಾ ಇದ್ದಾನೆ, ಬಟ್ ಇಲ್ಲಿ ಸಹ ಒಂದು ಮೈಂಡ್ ಇದೆ, ಮುಖ ಹಿಂದ್ಗಡೆ ಇದೆ, ಬಟ್ ಮುಂದೆ ಓಡ್ತಿದ್ದಾನೆ. ಸೊ ಒಂಥರ ನೀವು ಸ್ಟೇಬಲ್ ಇಲ್ಲ ಅಂತ ಕಾಣಿಸ್ತಿದೆ ಈ ತಿಂಗಳಲ್ಲಿ. ಸೊ ಪ್ಲೀಸ್ ಬಿ ಸ್ಟೇಬಲ್ ಅಂತ ಹೇಳ್ತೀನಿ. ಆ್ಯಂಡ್ ಬೇರೆಯವ್ರದ್ದು ಏನಾದರೂ ಪ್ರಾಜೆಕ್ಟ್ ಆಗಿರಲಿ, ಪರ್ಸನ್ ಬಗ್ಗೆ ಏನಾದರೂ ಸೀಕ್ರೆಟ್ ರಿವೀಲ್ ಮಾಡೋದಾಗಲಿ, ವಾಟ್ ಎವರ್ ಸಮಥಿಂಗ್, ಏನು ನೀವಿಲ್ಲಿ ಚೀಟಿಂಗ್ ಎನರ್ಜಿ ಅನಿಸ್ತಾ ಇದೆ, ಫ್ರಾಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಅನಿಸ್ತಾ ಇದೆ, ಅಥವಾ ನಿಮ್ಮ ಜೊತೆ ಫ್ರಾಡ್ ಆಗೋ ಚಾನ್ಸಸ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ನಿಮ್ಮ ಪರ್ಸನ್ ಮೇಲೆ ನಿಮಗೆ ಡೌಟ್ ಇದ್ದರೆ ಅವ್ರ ಬಗ್ಗೆ ಇನ್ನೂ ಸ್ವಲ್ಪ ನೀವು ಏನಾದರೂ ಏನಂತಾರೆ ಲೈಕ್ ಸರ್ಚ್ ಮಾಡ್ಬೋದು ಅಂತ ಕಾಣಿಸ್ತಿದೆ. ಲೈಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಮೇ ಬಿ ಈ ಪರ್ಸನ್ ನಿಮ್ಮ ಜೊತೆ ಹಾನೆಸ್ಟ್ ಇಲ್ಲ, ಇವ್ರು ನಿಮ್ಮ ಜೊತೆ ಇದ್ದು ಬೇರೆಯವ್ರ ಜೊತೆನೂ ಚಾಟ್ ಮಾಡ್ತಿರ್ಬೋದು, ಅಥವಾ ಬೇರೆಯವ್ರಿಗೋಸ್ಕರ ನಿಮ್ಮನ್ನು ಇವರು ಬಿಡ್ತಾ ಇರ್ಬೋದು. ಬಟ್ ದೇರ್ ಈಸ್ ಸಮಥಿಂಗ್, ಏನೋ ಒಂದು ಎನರ್ಜಿ ಅಷ್ಟು ಸರಿ ಇಲ್ಲ, ಪ್ಯೂರ್ ಇಲ್ಲ ಅಂತ ಕಾಣಿಸ್ತಿದೆ. ಸ್ವಲ್ಪ ನೀವು ಇದ್ರ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಗೈಸ್. ಪೈಸಸ್ ಮೀನ್ ರಾಶಿರವರಿಗಾಗಿ ಕಾರ್ಡ್ ತಗೊಳ್ಳೋಣ. ಸೊ ನಿಮಗಾಗಿ ದ ಎಂಪ್ರೆಸ್ ಬರ್ತಾ ಇದೆ. ಬ್ಯೂಟಿಫುಲ್ ಕಾರ್ಡ್, ಬ್ಯೂಟಿಫುಲ್ ಲೇಡೀಸ್, ಕಂಗ್ರ್ಯಾಚುಲೇಷನ್ಸ್. ಈ ತಿಂಗಳಲ್ಲಿ ಐ ಥಿಂಕ್ ಇಟ್ಸ್ ಲೈಕ್ ಪರ್ಫೆಕ್ಟ್ ಮಂತ್ ಅಂತ ಹೇಳ್ತೀನಿ. ಎಂಪ್ರೆಸ್ ಕಾರ್ಡ್ ಬಂದುಬಿಟ್ರೆ ಪರ್ಫೆಕ್ಟ್ ಮಂತ್. ಓಕೆ, ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರ್ತೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ನಿಮಗೆ ಸಿಗ್ತಾ ಇದೆ, ಆ್ಯಂಡ್ ಒಳ್ಳೆ ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಿದ್ದೀರಾ, ಆ್ಯಂಡ್ ನೀವು ಒಂಥರ ಕ್ವೀನ್ ಥರ ಬಾಳಬೇಕು ಅಂತಿದ್ದೀರಾ, ಕ್ವೀನ್ ಥರ ಬಾಳ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಫೆಮಿನೈನ್ ಎನರ್ಜಿ ತುಂಬ ಡೆವಲಪ್ ಆಗ್ತಿದೆ ನಿಮ್ಮಲ್ಲಿ ಅಂತ ಕಾಣಿಸ್ತಿದೆ. ಆ್ಯಂಡ್ ಡೆಫಿನೆಟ್ಲಿ ನೀವು ಯಾರನ್ನೋ ಲೈಕ್ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಆ ಪರ್ಸನ್ನು ನಿಮಗೆ ಸಿಗ್ತಾರೆ. ಮೇ ಬಿ ವಿತಿನ್ 1 year ಒಳಗಡೆ ಅವ್ರ ಜೊತೆ ಮದುವೆನೂ ಆಗ್ಬೋದು ನಿಮ್ಮದು ಅಂತ ಕಾಣಿಸ್ತಿದೆ. ಅಥವಾ ಇನ್ನೂ ಕೆಲವೊಬ್ಬರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ಬೋದು, ಇನ್ನೂ ಕೆಲವೊಬ್ರು ಲೈಕ್ ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ. ಲೈಕ್ ಮ್ಯಾರಿಡ್ ಇದ್ದರೆ, ಸಪೋಸ್ ಇನ್ನೂ ನೀವು ಸಿಂಗಲ್ ಇದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಲೇಬೇಕು. ನಿಮ್ಮ ಪರ್ಸನ್ ಜೊತೆ ನೀವು ಆಗಾಗ ಮೀಟ್ ಆಗ್ತಾ ಇರ್ತೀರಾ, ಫಿಸಿಕಲ್ ಆಗ್ತೀರಾ ಅಂದರೆ ಬಿ ವೆರಿ ವೆರಿ ಶ್ಯೂರ್. ಫಸ್ಟ್ ಆಫ್ ಆಲ್ ಬಿಫೋರ್ ಮ್ಯಾರೇಜ್ ಫಿಸಿಕಲ್ ಆಗೋದೇ ತಪ್ಪು ಗೈಸ್, ಬಟ್ ರೀಡಿಂಗ್ಸಲ್ಲಿ ನಾ ಎನರ್ಜಿ ಸಿಗುತ್ತೆ, ಹಾಗಾಗಿ ನಾನು ನಿಮಗೆ ಶೇರ್ ಮಾಡಿಬಿಡ್ತೀನಿ. ಸೊ ಸ್ಟಿಲ್ ಹೇಳ್ತಾ ಇದ್ದೀನಿ, ಆ ಥರ ಇದೆ ಅಂತ ಇದ್ದರೆ ತುಂಬ ಕೇರ್ಫುಲ್ ಆಗಿರಬೇಕು, ಮತ್ತು ಆಮೇಲೆ ಪ್ರಾಬ್ಲಮ್ ಮಾಡ್ಕೋಬೇಡಿ. ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ತುಂಬ ಪಾಸಿಟಿವಿಟಿ, ನೀವು ಮುಂಚೆ ತುಂಬ ನೆಗೆಟಿವ್ ಇದ್ರಿ ಅಂತ ಕಾಣಿಸ್ತಿದೆ, ನೀವೇ ಇದೇ ಪರ್ಸನ್ ಇವತ್ತು ನಿಮ್ಮ ಲೈಫ್ನ ನೀವು ನೋಡ್ತಾ ಇದ್ದರೆ ನಿಮಗೆ ಶಾಕ್ ಆಗ್ತಿದೆ, ನಾನೇ ಲೈಕ್ ಮುಂಚೆ ನಾನು ಹೆಂಗಿದ್ದೆ, ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತಿದ್ದೆ, ಎಷ್ಟು ಲೈಫಲ್ಲಿ ಲೂಸರ್ ಥರ ಬಿಹೇವ್ ಮಾಡ್ತಿದ್ದೆ, ಇವತ್ತು ನಾನು ಎಷ್ಟು ಪಾಸಿಟಿವ್ ಆಗಿದ್ದೀನಿ, ಇವತ್ತು ನಾನು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ, ಯು ಫೀಲಿಂಗ್ ವೆರಿ ಚೇಂಜ್ ಅಂತ ಕಾಣಿಸ್ತಿದೆ. ಸೊ ಕಂಗ್ರ್ಯಾಚುಲೇಷನ್ಸ್, ಈ ಎನರ್ಜಿನ ಇದೇ ಥರ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಬಿಂದಾಸ್ ಆಗಿರಿ. ಮಾರ್ಚ್ ತಿಂಗಳಲ್ಲಿ ನೀವು ಡೆಫಿನೆಟ್ಲಿ ತುಂಬ ಸಕ್ಸಸ್ನ ನೋಡ್ತೀರಾ ಅಂತ ಕಾಣಿಸ್ತಾ ಇದೆ. ತುಂಬ ಹಣ ನಿಮ್ಮ ಹತ್ರ ಬರ್ತಾ ಇದೆ ಅಂತ ಕಾಣಿಸ್ತಿದೆ. ಪರ್ಸನ್ ಕಡೆಯಿಂದನೂ ಅಷ್ಟೇ ಕಮಿಟ್ಮೆಂಟ್ ಸಿಗ್ತಾ ಇದೆ, ಅಥವಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಹೇಳ್ಬಹುದು. ಆ್ಯಂಡ್ ಇಟ್ಸ್ ಲೈಕ್ ನೀವೇನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಿದ್ರೆ ಡೆಫಿನೆಟ್ಲಿ ಬಿಸ್ನೆಸ್ಸನ್ನು ನೀವು ಶುರು ಮಾಡ್ತೀರಾ, ಸಪೋರ್ಟು ನಿಮಗೆ ಸಿಗುತ್ತೆ. ಕೆಲವೊಬ್ರಿಗಂತೂ ಮದುವೆ ಫಿಕ್ಸ್ ಆಗ್ತಾ ಇದೆ ಅಂತ ಕಾಣಿಸ್ತಿದೆ. ಲೈಕ್ ನೀವು ಯಾವ ಥರ ಹುಡುಗ ಬೇಕು ಅಂತ ಅನ್ಕೋತಿದ್ರಿ, ಅದೇ ಥರ ಎಕ್ಸಾಕ್ಟ್ ನಿಮ್ಮ ಲೈಫ್ ಸೆಟ್ ಆಗ್ತಿದೆ ಅಂತಲೂ ಕಾಣಿಸ್ತಾ ಇದೆ. ಸೊ
overall beautiful card and good vibes for you guys. So this was a reading for March month and yes guys, ನಾನು ಒಂದೊಂದೇ ಕಾರ್ಡ್ ತೊಗೊಂಡಿದ್ದೀನಿ, ಬಟ್ ನನಗೆ ಎಷ್ಟು ಎನರ್ಜಿ ಸಿಕ್ಕಿದೆ, ನಾನು ಏನೇನು ಹೇಳಬೇಕು ಅಂತ ನನಗೆ ಫೀಲ್ ಆಗಿದೆ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ನಿಮಗೆ ಈ ರೀಡಿಂಗ್ ಇಷ್ಟ ಆದರೆ ಡೆಫಿನೆಟ್ಲಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ ಶೇರ್ ಮಾಡಿರ್ತೀನಿ, ಅಲ್ಲಿ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.